ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಏಕಾಏಕಿ ಒಂದು ಸುದ್ದಿಗೋಷ್ಠಿಯನ್ನು ಕರೆದು ಪೂರ್ಣಾವಧಿಗೆ ನಾನೇ ಮುಖ್ಯಮಂತ್ರಿ 5 ವರ್ಷ ಅಂತಕ್ಕಂಥದ್ದನ್ನು ಘೋಷಣೆ ಮಾಡಿಬಿಟ್ರು. ಸಿಎಂ ಡಿಸಿಎಂ ಇಬ್ಬರು ದೆಹಲಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದಕ್ಕೂ ಮೊದಲೇ ಮುಖ್ಯಮಂತ್ರಿ ಈ ಸಂದೇಶವನ್ನು ಕೊಟ್ಟಿದ್ದು ಯಾರಿಗೆ? ರಾಜ್ಯದ ಜನತೆಗ ಅಥವಾ ಹೈಕಮಾಂಡ್ಗ? ಸಿಎಂ ಪವರ್ ಪಾಲಿಟಿಕ್ಸ್ 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯನವರು ಪುನರುಚ್ಚಾರ ಮಾಡಿದ್ದಾರೆ ದೆಹಲಿಯಲ್ಲಿ. ನಂದಿ ಬೆಟ್ಟದಲ್ಲೂ ಕೂಡ ರೀಸೆಂಟಾಗಿ ಹೇಳಿದ್ರು. ಸೊ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಬಳಿಕ ಈಗ ಡಿಸಿಎಂ ಫುಲ್ ಮೌನಕ್ಕೆ ಶರಣಾಗಿದ್ದಾರೆ. ಡಿಕೆ ಶಿವಕುಮಾರ್ ಡಿಸಿಎಂ ಡಿಕೆಶಿ ಮುಖದಿಂದ ಲವಲವಿಕೆ ಅನ್ನೋದೇ ಕಾಣೆ ಆಗಿಬಿಟ್ಟಿದೆ. ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಭೇಟಿ ವೇಳೆ ಡಿಕೆ ಶಿವಕುಮಾರ್ ಮೌನಕ್ಕೆ ಜಾರಿದ್ರು. ನಿಗಮ ಮಂಡಳಿ ಅಧ್ಯಕ್ಷರ ಆಯ್ಕೆ ಚರ್ಚೆ ವೇಳೆ ಏನೂ ಮಾತಾಡಿಲ್ವಂತೆ. ಅಂದರೆ ನಿನ್ನೆ ರಾತ್ರಿ ತಡರಾತ್ರಿ ಡಿಸಿಎಂ ಮತ್ತು ಸಿಎಂ ಇಬ್ಬರು ಕೂಡ ಸುರ್ಜೇವಾಲಾ ಅವ್ರನ್ನ ಭೇಟಿಯಾಗಿದ್ದರು. ಆ ಸಂದರ್ಭದಲ್ಲಿ ಕಂಪ್ಲೀಟ್ ಮೌನಕ್ಕೆ ಅವರು ಶರಣಾಗಿದ್ದರು ಅಂತ. ಸಿದ್ದರಾಮಯ್ಯನವ್ರದ್ದು ಮಾಸ್ಟರ್ ಪ್ಲ್ಯಾನ್ ನೋಡಿ, ಎಲ್ಲಿ ಯಾವ ಮೆಸೇಜನ್ನು ಕೊಡಬೇಕಾಗಿತ್ತೋ ಅದನ್ನು ಅವರು ಕೊಟ್ಟಿದ್ದಾರೆ. ಅಂದರೆ ಈ ಪವರ್ ಶೇರಿಂಗ್ ವಿಚಾರಕ್ಕೆ ಬರಬೇಡಿ. ಅವ್ರು ಹೇಳ್ತಾರೆ ಯಾವ ಒಪ್ಪಂದನೂ ಆಗೇ ಇಲ್ಲ ಅಂತಾರೆ ಅವರು. ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಯಾವ ಒಪ್ಪಂದವೂ ಆಗಿಲ್ಲ. ಜೊತೆಗೆ ಇನ್ನೂ ಒಂದು ಮಾತು ಹೇಳಿದರು, ಡಿ ಕೆ ಶಿವಕುಮಾರ್ಗೆ ಶಾಸಕರ ಬೆಂಬಲ ಇಲ್ಲ, ಶಾಸಕರ ಬೆಂಬಲ ಇರೋದು ನನಗೆ ಅಂತ. ಈ ಎಲ್ಲ ಬೆಳವಣಿಗೆಗಳ ನಡುವೆ ದೆಹಲಿಯಲ್ಲಿರುವಂತಹ ಉಪಮುಖ್ಯಮಂತ್ರಿ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಆ್ಯಕ್ಚುಲಿ ನಿನ್ನೆನೇ ಬರಬೇಕಿತ್ತು, ಬಟ್ ಟಿಕೆಟನ್ನು ಕ್ಯಾನ್ಸಲ್ ಮಾಡಿಕೊಂಡಿದ್ರು. ಇವತ್ತು ಬೆಂಗಳೂರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ವಾಪಸ್. ತಡರಾತ್ರಿಯ ವಿಮಾನದ ಟಿಕೆಟ್ ಬುಕ್ ಕ್ಯಾನ್ಸಲ್ ಮಾಡಿಕೊಂಡಿದ್ರು ಡಿಕೆಶಿ. ಬೆಳಗ್ಗೆ 10:30ಕ್ಕೆ ದೆಹಲಿಯಿಂದ ಡಿಕೆ ಹೊರಡುವಂತಹ ಸಾಧ್ಯತೆ ಇದೆ. ಮಧ್ಯಾಹ್ನ ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಸಿಎಂ ಸಿದ್ದರಾಮಯ್ಯನವರು ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತು ಬೆಂಗಳೂರಿಗೆ ಬಂದ ನಂತರ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಅಂಗಳದಲ್ಲಾದಂತಹ ಬೆಳವಣಿಗೆಯ ವಿಚಾರಕ್ಕೆ ಮೌನವನ್ನು ಮುರಿತಾರಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಈ ಹಿಂದೆ ಡಿಸಿಎಂ ಡಿಕೆ ಶಿವಕುಮಾರ್ ಅಂದರೆ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಮೌನವನ್ನೇ ಅಸ್ತ್ರ ಮಾಡಿಕೊಂಡಿದ್ದಾರೆ. ಅಧಿಕಾರ ಹಂಚಿಕೆಯ ವಿಚಾರಕ್ಕಾಗಿರಬಹುದು, ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರಕ್ಕಾಗಿರಬಹುದು, ಹೈಕಮಾಂಡ್ ಇದೆ, ಎಲ್ಲವನ್ನೂ ಕೂಡ ನೋಡ್ಕೊಳ್ಳುತ್ತೆ ಅನ್ನುವಂತಹ ಮಾತಿನಲ್ಲಿ ಆಡ್ತಾ ಇದ್ರು. ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಅತಿ ದೊಡ್ಡ ಗೂಗ್ಲಿಯನ್ನು ಎಸೆದಿದ್ದಾರೆ. ಇದು ಈಗ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗಿದೆ. ನಿನ್ನೆಯಿಂದಲೂ ಕೂಡ ಮೌನಕ್ಕೆ ಜಾರಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರಿಗೆ ಬಂದ ನಂತರ ಮಾತನಾಡ್ತಾರಾ, ಮೌನವನ್ನು ಮುರಿತಾರಾ? ಅದು ಈಗಿರುವಂತಹ ಪ್ರಶ್ನೆ, $1 ಮಿಲಿಯನ್ ಪ್ರಶ್ನೆ. ತುಂಬ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ನಡೆ. ಹಾಗಾದರೆ ಪೂರ್ಣಾವಧಿ ಸಿಎಂ ನಾನೇ ಅಂತಕ್ಕಂಥದ್ದನ್ನು ಸಿದ್ದರಾಮಯ್ಯನವರು ಹೇಳಿದ ನಂತರ ಯಾಕೆ ಡಿ ಕೆ ಶಿವಕುಮಾರ್ ಅವರು ಮೌನಕ್ಕೆ ಶರಣಾದರು? ಡಿ ಕೆ ಶಿ ಟೀಮ್ ಈಗ ಸೈಲೆಂಟ್ ಕೌಂಟರನ್ನು ಕೊಡ್ತಾ ಇದೆ. ಯಾರೂ ಯಾವುದೇ ಪ್ರತಿಕ್ರಿಯೆ ಕೊಡಬಾರ್ದು ಅಂತ ಆಪ್ತರಿಗೆ ಡಿ ಕೆ ಶಿವಕುಮಾರ್ ಸೂಚನೆ ಕೊಟ್ಟಿದ್ದಾರಂತೆ. ಶಾಸಕರು ಸಿಎಂ ಹೇಳಿಕೆಗೆ ರಿಯಾಕ್ಷನ್ ಕೊಡಬಾರ್ದು. ಹೈಕಮಾಂಡ್ ಎಲ್ಲವನ್ನ ನೋಡ್ತಾ ಇದೆ. ಯಾರೂ ಕೂಡ ಮಾತಾಡಿ ಗೊಂದಲ ಮಾಡದಂತೆ ಆಪ್ತರಿಗೆ ಡಿ ಕೆ ಶಿವಕುಮಾರ್ ಸಂದೇಶವನ್ನು ಕಳಿಸಿದ್ದಾರೆ ಅಂತಕ್ಕಂಥದ್ದು ಸದ್ಯದ ಮಾಹಿತಿ. ಈಗ ಕುಣಿಗಲ್ ರಂಗನಾಥ್, ಬಾಲಕೃಷ್ಣ, ಇಕ್ಬಾಲ್ ಹುಸೇನ್ ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಪರವಾಗಿ ಮಾತನಾಡಿದರು. ಅಷ್ಟೇ ಅಲ್ಲ, ರಂಭಾಪುರಿ ಶ್ರೀಗಳು ಕೂಡ ಡಿ ಕೆ ಶಿವಕುಮಾರ್ ಪರ ಹೇಳಿದರು. ನೊಣವಿನಕೆರೆ ಅಜ್ಜಯ್ಯನವರು ಮಾತನಾಡಿದರು. ಈಗ ಯಾರು ಬೇಡ ಅಂತ ನೋಡಿ, ನಾನೇ 5 ವರ್ಷ ಸಿಎಂ ಸಿದ್ದರಾಮಯ್ಯನವರು ಪುನರುಚ್ಚಾರ ಮಾಡಿದ್ದಾರೆ. ನೆನೆ ಸಿಎಂ ಹೇಳಿಕೆಗೆ ಯಾವುದೇ ಶಾಸಕರು ಕೌಂಟರ್ ಹೇಳಿಕೆಯನ್ನು ಕೊಡಬಾರ್ದು, ಡಿಸಿಎಂ ಸಿಎಂ ಆಗಬೇಕು, ಆಗ್ತಾರೆ ಅಂತ ಪರ ವಿರೋಧ ಹೇಳಿಕೆಯನ್ನು ಯಾರೂ ಕೊಡಬೇಡಿ. ಸಿದ್ದರಾಮಯ್ಯ ಟೀಮ್ ಏನೇ ಹೇಳಿದ್ರು ನಿಮ್ಮ ಮಾತು ಇತಿಮಿತಿಯಾಗಿರಬೇಕು. ಹೈಕಮಾಂಡ್ ಇದೆ, ಎಲ್ಲವೂ ನಿರ್ಧಾರ ಮಾಡುತ್ತೆ ಅಂತ ಮಾತ್ರ ಹೇಳಬೇಕು. ಪಕ್ಷಕ್ಕೆ ಮತ್ತು ಹೈಕಮಾಂಡ್ಗೆ ಮುಜುಗರ ಆಗೋ ಮಾತನ್ನು ಯಾರೂ ಆಡಬಾರ್ದು ಅಂತ ಮತ್ತೊಮ್ಮೆ ಪಕ್ಷನಿಷ್ಠತೆಯನ್ನು ಮೆರೆದಿದ್ದಾರೆ ಡಿ ಕೆ ಶಿವಕುಮಾರ್. ಯಾಕೆಂದರೆ KPCC ಅಧ್ಯಕ್ಷರು ಅವರೇನೆ. ವಿಪಕ್ಷಗಳ ಬಾಯಿಗೆ ಆಹಾರವಾಗೋ ರೀತಿಯಲ್ಲಿ ಯಾರೂ ಮಾತನ್ನಾಡಬಾರ್ದು. ಇದು ಡಿ ಕೆ ಶಿವಕುಮಾರ್ ಅತ್ಯಂತ ತಾಳ್ಮೆಯನ್ನು ಡಿ ಕೆ ಶಿವಕುಮಾರ್ ಮೈಗೂಡಿಸ್ಕೊಂಡಿದ್ದಾರೆ. ಮತ್ತು ಇಂಥ ಟೈಮ್ನಲ್ಲಿ ತಾಳ್ಮೆಯಿಂದ ಇರಬೇಕು ಅಂತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ.
ಯಾವ ಟೈಮ್ನಲ್ಲಿ ಯಾವ ಕಾಯಿನ್ ಮೂವ್ ಮಾಡಬೇಕು ಚೆಸ್ನಲ್ಲಿ ಗೊತ್ತಿದೆ ಅವರಿಗೆ. ಖಾಲಿ ಇಲ್ಲ. ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಎಲ್ಲರಿಗೂ ಹೇಳ್ತಾ ಇದ್ದಾರೆ, ಯಾವ ಶಾಸಕರಾಗ್ಲಿ ಹಿರಿಕರಾಗ್ಲಿ ಈ ವಿಚಾರಗಳಲ್ಲಿ ಮಾತಾಡಕೂಡದು ಅನ್ನೋದನ್ನ ನಮ್ಮ ಸಾಹೇಬ್ರುಗಳು ಹೇಳ್ತಾ ಇದ್ದಾರೆ. ಇವತ್ತೇನಾದ್ರೂ ಕಾಂಗ್ರೆಸ್ ಪಕ್ಷಕ್ಕೆ 140 ಸೀಟ್ ಬರಬೇಕಾದ್ರೆ ಪ್ರಮುಖವಾದಂತ ಕಾರಣ ಡಿ ಕೆ ಶಿವಕುಮಾರ್ ಸಾಹೇಬ್ರು ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ಇವತ್ತೆಲ್ಲ ನಾಳೆ ಒಂದಿನ ಸಿಎಂ ಆಗೇ ಆಗ್ತಾರೆ. ಸಿಎಂ ಸಾಹೇಬ್ರು ಆತರ ಎಲ್ಲ ಮಾತಾಡ್ಲಿಕ್ಕಿಲ್ಲ. ಅವರು ಬಹಳಷ್ಟು ಸೀನಿಯರ್ ಪೊಲಿಟಿಷಿಯನ್, ಬಹಳಷ್ಟು ಸಂತೋಷದಲ್ಲಿ ಇದ್ದೇವೆ ಅನ್ನೋದನ್ನ ಮತ್ತೊಮ್ಮೆ ನಾನು ಒತ್ತು ಕೊಟ್ಟು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಒಬ್ಬನೇ ಅಲ್ಲ, ಸಾಕಷ್ಟು ಜನ MLAಗಳು, ಸುಮಾರು 100ಕ್ಕೂ ಹೆಚ್ಚು MLAಗಳೆಲ್ಲರೂ ಕೂಡ ಒಂದು ಬದಲಾವಣೆ ಬೇಕು ಅಂತೇಳಿ ನಿರೀಕ್ಷೆಯಲ್ಲಿ ಇದ್ದಾರೆ. ನಾನು ಒಬ್ಬನೇ ಅಲ್ಲ, ಸಾಕಷ್ಟು ಜನ ಶಾಸಕರೆಲ್ಲರೂ ಒಂದು ಒಳ್ಳೆ ಆಡಳಿತ ಬೇಕು, ಅವ್ರಿಗೊಂದು ಅವಕಾಶ ಕೊಡಬೇಕು. ಅವರು ಶ್ರಮ ಪಟ್ಟಿದ್ದಾರೆ, ಅವರು ಹೋರಾಟ ಮಾಡಿದ್ದಾರೆ, ಪಕ್ಷ ಸಂಘಟನೆ ಮಾಡಿದ್ದಾರೆ. ಅವತ್ತು ಇದ್ದಂಥ ಸನ್ನಿವೇಶ, ಅವರಿಗೆ ಕೊಟ್ಟಂಥ KPCC ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಇದ್ದಂಥ ಪರಿಸ್ಥಿತಿ ಯಾವ ರೀತಿ ಇತ್ತು, ಪಕ್ಷ ಇವತ್ತು ಯಾವ ರೀತಿ ಪಕ್ಷ ಸಂಘಟನೆ ಆಗಿದೆ, ಎಷ್ಟು ಶಕ್ತಿ ಬಲವಾಗಿ ಎಷ್ಟು ರೀತಿಯಲ್ಲಿ ಬೆಳೆದಿದೆ, ಎಷ್ಟು ಎತ್ತರಕ್ಕೆ ಬೆಳೆದಿದೆ, ಇದಕ್ಕೆ ಕಾರಣಕರ್ತರು ಯಾರು ಅಂತೇಳಿ ಎಲ್ರಿಗೂ ಮನವರಿಕೆ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅವ್ರಿಗೆ ಧ್ವನಿಗೂಡಿಸಿ ಅವ್ರ ಜೊತೆಲಿ ಇರ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನನ್ನ ಇಬ್ಬರು ಸಹೋದ್ಯೋಗಿಗಳು ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ದೆಹಲಿಯಿಂದ ಶಬೀರ್, ಬೆಂಗಳೂರಿನಿಂದ ಶ್ರೀನಿವಾಸ್. ಮೊದಲಿಗೆ ನಾನು ಶಬೀರ್ನ ಮಾತನಾಡಿಸ್ಬಿಡ್ತೀನಿ. ಶಬೀರ್, ಈಗ ಬಹಳ ಕುತೂಹಲ ಮೂಡಿಸಿರ್ತಕ್ಕಂಥದ್ದು ಸಿದ್ದರಾಮಯ್ಯನವ್ರ ನಡೆ. ಯಾಕೆಂದರೆ ನಿನ್ನೆ ಹೈಕಮಾಂಡ್ ನಾಯಕರನ್ನ ಭೇಟಿಗೂ ಮೊದಲೇ ಏಕಾಏಕಿ ಪ್ರೆಸ್ ಮೀಟ್ ಕರೀತಾರೆ. ಪ್ರೆಸ್ ಮೀಟ್ನಲ್ಲಿ ನಾನೇ ಪೂರ್ಣಾವಧಿ CM ಅಂತಾರೆ. ಈ ಮೆಸೇಜನ್ನು ಅವರು ಯಾರು ಕೊಟ್ಟರು ಮತ್ತು ಯಾಕೆ ಕೊಟ್ಟರು? ಸಿದ್ದರಾಮಯ್ಯನವರ ರಾಜಕೀಯ ಚಾಣಕ್ಷತನ ಇದರಲ್ಲಿ ಹೆಂಗೆ ಎದ್ದು ಕಾಣ್ತಾ ಇದೆ ಅಂತ? ಅರವಿಂದ್, ನೋಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಹಿಂದೆನೇ 5 ವರ್ಷ ನಾನೇ CM ಆಗಿರ್ತೀನಿ ಅನ್ನುವಂಥ ಮೆಸೇಜನ್ನು ಸ್ಪಷ್ಟಪಡಿಸಿದ್ರು. ಆದರೆ ಅದನ್ನು ಡೆಲ್ಲಿ ನಾಯಕರವರೆಗೂ ಕೂಡ ತಲುಪಿಸುವಂಥ ಪ್ರಯತ್ನವನ್ನು ದೆಹಲಿಯಲ್ಲೇ ಕೂತು ಮಾಡುವಂಥ ಕೆಲಸವನ್ನು ಕೂಡ ಮಾಡಿದರು. ನಿನ್ನೆ ಬೆಳಗ್ಗೆ ದೆಹಲಿಯಲ್ಲಿ ನಿನ್ನೆ ಬೆಳಗ್ಗೆ ಒಂದು ಖಾಸಗಿ ವಾಹಿನಿಗೆ, ಅದರಲ್ಲೂ ಕೂಡ ಆಂಗ್ಲ ಭಾಷೆಯ ವಾಹಿನಿಗೆ ಇಂಟರ್ವ್ಯೂವನ್ನು ಕೊಡೋ ಮೂಲಕ ಒಂದು ಸಂದೇಶವನ್ನು ರವಾನಿಸುವಂಥ ಕೆಲಸವನ್ನು ಮಾಡಿದರು. ಅದಾದ ಬಳಿಕ ಉಳಿದ ಎಲ್ಲ ಮಾಧ್ಯಮಗಳಿಗೂ ಕೂಡ ಸುದ್ದಿಗೋಷ್ಠಿಯನ್ನು ಕರೆಯುವ ಮೂಲಕ ಆ ಒಂದು ಮೆಸೇಜನ್ನು ಸ್ಪಷ್ಟವಾಗಿ ಕಳಿಸುವಂಥ ಕೆಲಸವನ್ನ ಮಾಡಿದ್ರು. ಅಂದ್ರೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಯಾವ ಪ್ರಮಾಣದಲ್ಲಿ ಚರ್ಚೆ ನಡೀತಾ ಇದೆ ಅಂದ್ರೆ ಎಲ್ಲಾ ನಾಯಕರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವಂತ ಸನ್ನಿವೇಶಗಳು ನಿರ್ಮಾಣ ಆಗಿದ್ವು. ಇದರಿಂದ ಸಾಕಷ್ಟು ಸಮಸ್ಯೆಗಳು ಕೂಡ ಆಗ್ತಾ ಇತ್ತು. ಸಿದ್ದರಾಮಯ್ಯ ಅವರು ಇವತ್ತು ಬದಲಾಗ್ತಾರೆ, ನಾಳೆ ಬದಲಾಗ್ತಾರೆ ಅನ್ನುವಂತ ಮೆಸೇಜ್ಗಳು ಕೂಡ ಎಲ್ಲ ಕಡೆ ಓಡಾಡ್ತಿದ್ವು. ಸೊ ಈ ಎಲ್ಲಾ ಮೆಸೇಜ್ಗಳಿಗೂ ಕೂಡ ಬ್ರೇಕ್ ಹಾಕುವಂತ ದೃಷ್ಟಿಯಿಂದ ನಿನ್ನೆ ಸುದ್ದಿಗೋಷ್ಠಿಯನ್ನು ಕರೆದು 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ, ನಾಯಕತ್ವದಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ ಅನ್ನುವಂತ ಸಂದೇಶವನ್ನು ಸಾರುವಂತ ಕೆಲಸವನ್ನ ಮಾಡಿದ್ರು. ಆ ಮೂಲಕ ದೆಹಲಿಯಲ್ಲೇ ಕೂತು ದೆಹಲಿ ವರಿಷ್ಠರಿಗೂ ಕೂಡ ಈ ಸಂದೇಶವನ್ನು ರವಾನಿಸುವಂತ ಕೆಲಸವನ್ನ ಕೂಡ ಈಗ CM ಸಿದ್ದರಾಮಯ್ಯ ಅವರು ಮಾಡಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಅಧಿಕಾರದಿಂದ ಕೆಳಗಿಳಿಯಲ್ಲ ಅನ್ನುವಂತ ಸಂದೇಶ ಸ್ಪಷ್ಟವಾಗಿರುವಂತದ್ದು. ಒಂದ್ ವೇಳೆ ಹೈಕಮಾಂಡ್ ಇಂತಹ ನಿರ್ಧಾರಕ್ಕೆ ಬಂದರೂ ಕೂಡ ತಮ್ಮ ನಿಲುವು ಏನು ಅನ್ನುವಂಥದ್ದನ್ನ ಪರೋಕ್ಷವಾಗಿ ಸ್ಪಷ್ಟಪಡಿಸುವಂತ ಕೆಲಸವನ್ನ ದೆಹಲಿಯಲ್ಲೇ ಕೂತು ಮಾಡುವಂತ ಕೆಲಸವನ್ನ ಈಗ ಸಿದ್ದರಾಮಯ್ಯ ಅವರು ಮಾಡಿರುವಂತದ್ದು. ಅರವಿಂದ್. ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀವಿ. ನಮ್ಮ ಮತ್ತೊಬ್ಬ ಪ್ರತಿನಿಧಿ ಶ್ರೀನಿವಾಸ್ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ, ಅವರನ್ನು ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಶ್ರೀನಿವಾಸ್, ನಿಮ್ಗೆ ಗಮನಕ್ಕೆ ಇರಬಹುದು, DCM DK ಶಿವಕುಮಾರ್ ಆಗಾಗ ಒಂದು ಮಾತನ್ನು ಹೇಳ್ತಾರೆ, ರಾಜಕಾರಣ ಅಂದರೆ ಬರೀ ಚೆಸ್ ಮಾತ್ರ ಅಲ್ಲ, ಫುಟ್ಬಾಲ್ ಕೂಡ ಹೌದು ಅಂತ ಹೇಳಿ. ಅಧಿವೇಶನದಲ್ಲಿ ಇದೇ DK ಶಿವಕುಮಾರ್ ಅಧಿಕಾರವನ್ನು ಒದ್ದು ಕಿತ್ಕೊಳ್ಳುವಂತಹ ಮಾತುಗಳನ್ನು ಕೂಡ ಆಡಿದರು. ಪೆನ್ನು ಪೇಪರ್ಗಾಗಿ ಕಾಯ್ತಾ ಇರುವಂತಹ DCM DK ಶಿವಕುಮಾರ್ ಅವರ ನಡೆ CM ಸಿದ್ದರಾಮಯ್ಯನವರ ಈ ಹೇಳಿಕೆಯ ಮೂಲಕ ಏನಿರಬಹುದು, ಯಾವ ರೀತಿಯ ಮುಂದಿನ ನಡೆ ಇರಬಹುದು DCM DK ಶಿವಕುಮಾರ್ ಅವ್ರದ್ದು ಅಂತ ಹೇಳಿ? ಪ್ರೇಮ್, ಇತ್ತೀಚೆಗೆ CM ಸಿದ್ದರಾಮಯ್ಯನವರು ನಾನೇ CM ಆಗಿರ್ತೀನಿ ಅನ್ನುವಂಥ ಹೇಳಿಕೆಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ DK ಶಿವಕುಮಾರ್ ಅಂದ್ರೆ ನಂದಿ ಬೆಟ್ಟದಲ್ಲಿ ಕ್ಯಾಬಿನೆಟ್ ಆದಂತ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಮಾಧ್ಯಮಕ್ಕೆ ಒಂದು ಮಾತನ್ನ ಹೇಳಿದ್ರು, ನನಗೆ ಬೇರೆ ಆಪ್ಷನ್ ಇಲ್ಲ, ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ನಾನು ಕೇಳುವಂತಹ ಶಿಸ್ತಿನ ಸಿಪಾಯಿ ಅನ್ನುವಂತಹ ಧಾಟಿಯಲ್ಲಿ DK ಶಿವಕುಮಾರ್ ಅವರು ಮಾತನಾಡಿದ್ರು. ಅಂದ್ರೆ DK ಶಿವಕುಮಾರ್ ಅವರು ಯಾವಾಗ ಯಾವ ರೀತಿಯಾಗಿ ಮಾತನಾಡಬೇಕು ಅನ್ನುವಂಥದ್ದನ್ನ ಕರಗತ ಮಾಡ್ಕೊಂಡಿದ್ದಾರೆ. ಈಗ ಸಿದ್ದರಾಮಯ್ಯನವರು ನಾನೇ CM ಅಂತ ಹೇಳ್ತಿದ್ದಾರೆ, ಅವರ ಬೆಂಬಲಿಗರು CM ಸಿದ್ದರಾಮಯ್ಯನವರ ಬದಲಾವಣೆ ಇಲ್ಲ ಅಂತ ಹೇಳ್ತಿದ್ದಾರೆ. ಒಂದ್ ವೇಳೆ ನಾನು ಈ ರೀತಿಯಾಗಿ ಕೌಂಟರ್ ಕೊಡೋದಿಕ್ಕೆ ಹೋದ್ರೆ ಮತ್ತಷ್ಟು ಅದು ದೊಡ್ಡ ಮಟ್ಟದ ಗೋಜಲಿಗೆ ಕಾರಣ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಮೇಲೆ ಎಲ್ಲವನ್ನೂ ಹಾಕಿದ್ದೀನಿ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡ್ಲಿಕ್ಕೆ DK ಶಿವಕುಮಾರ್ ಅವರು ಹೊರಟಿರುವಂತದ್ದು. ಮೊನ್ನೆಯನ್ನು ಕೂಡ ಅದೇ ರೀತಿಯಾಗಿ ಹೇಳಿದ್ರು. ನಿನ್ನೆ ಸಿದ್ದರಾಮಯ್ಯನವರು ಯಾವಾಗ ಸುದ್ದಿಗೋಷ್ಠಿಯನ್ನು ಮಾಡಿ ಈ ರೀತಿಯಾದಂತಹ ಮಾತುಗಳನ್ನು ಹೇಳಿದ್ರು, ಇನ್ನೂ ಕೂಡ DK ಶಿವಕುಮಾರ್ ಅವರು ಯಾವುದೇ ಪ್ರತಿಕ್ರಿಯೆಗಳನ್ನ ಕೊಟ್ಟಿಲ್ಲ. ಇದರ ಅರ್ಥ ಹೈಕಮಾಂಡ್ ಎಲ್ಲವನ್ನ ಗಮನಿಸ್ತಿದೆ ಅನ್ನುವಂಥದ್ದು DK ಶಿವಕುಮಾರ್ ಅವರಿಗೆ ಗೊತ್ತು. ನನಗೆ ಏನೇ ಮಾಡಬೇಕಾದ್ರೂ ಕೂಡ ಹೈಕಮಾಂಡ್ ಇಂದಾನೆ ಎಲ್ಲವೂ ಆಗ್ಬೇಕು ಅನ್ನುವಂಥದ್ದು DK ಶಿವಕುಮಾರ್ ಅವರು ಗೊತ್ತಿರೋದ್ರಿಂದ
ತಂಡ ಈ ರೀತಿಯಾದಂತಹ ಆ ವಾತಾವರಣವನ್ನ ಡಿ ಕೆ ಶಿವಕುಮಾರ್ ನಿರ್ಮಾಣ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಎರಡನೇದಾಗಿ ತಮ್ಮ ಆಪ್ತರಿಗೆ ಕೂಡ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಸಿದ್ದರಾಮಯ್ಯನವರು ಏನೇ ಮಾತಾಡಿದ್ರು ಕೂಡ ಅಥವಾ ಸಿದ್ದರಾಮಯ್ಯನವರ ಬಣದ ಸಚಿವರು ಅಥವಾ ಆಪ್ತರು ಏನೇ ಮಾತನಾಡಿದ್ರು ಕೂಡ ನನ್ನ ಕಡೆ ಇರುವಂತಹ ಶಾಸಕರಾಗಿರ್ಲಿ ಆಪ್ತರಾಗಿರ್ಲಿ ಯಾರು ಕೂಡ ಕೌಂಟರ್ ಹೇಳಿಕೆಗಳನ್ನ ಕೊಡಬಾರ್ದು. ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಆಗ್ತಾರೆ ಅನ್ನುವಂತ ಯಾವುದೇ ವಿಚಾರಗಳನ್ನ ಪ್ರಸ್ತಾಪ ಮಾಡಬಾರ್ದು. ಪಕ್ಷಕ್ಕೆ ಮುಜುಗರ ಆಗುವಂತಹ ಹೈಕಮಾಂಡ್ಗೆ ಮುಜುಗರ ಆಗುವಂತಹ ಮಾತುಗಳನ್ನು ಆಡಬಾರ್ದು ಅನ್ನುವಂತ ಸೂಚನೆಯನ್ನ ತಮ್ಮ ಆಪ್ತರಿಗೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಇದೆಲ್ಲವೂ ಕೂಡ ಹೈಕಮಾಂಡ್ ನ ಗಮನಕ್ಕೆ ಬರಬೇಕು. ನಾನು ಹೈಕಮಾಂಡ್ ನ ಶಿಸ್ತಿಗೆ ಒಳಪಟ್ಟಿರೋನು, ನನಗೆ ಏನೇ ಮಾಡಿದ್ರು ಕೂಡ ಹೈಕಮಾಂಡ್ ಮಾಡ್ಲಿ ಅನ್ನುವಂತಹ ಒಂದು ಸಂದೇಶವನ್ನ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ತಮ್ಮ ಮೌನದ ಮೂಲಕ ಕೊಡ್ತಿದ್ದಾರೆ ಅಂತ ಅನ್ಸುತ್ತೆ. ಅಂತಿಮವಾಗಿ ಕಾಂಗ್ರೆಸ್ ನಲ್ಲಿ ಏನೇ ಆಗ್ಬೇಕಾದ್ರೂ ಹೈಕಮಾಂಡ್ ಹೇಳದೆ ಏನು ಕೂಡ ಆಗೋದಿಲ್ಲ. ಹಾಗಾಗಿ ಸಿದ್ದರಾಮಯ್ಯ ಹೇಳಿದ ಬಳಿಕ ಹೈಕಮಾಂಡ್ ನ ನಿಲುವು ಏನು ಅನ್ನುವಂಥದ್ರ ಮೇಲೆ ಬಹುಶಃ ಮುಂದೆ ಡಿ ಕೆ ಶಿವಕುಮಾರ್ ಅವರು ಏನ್ ಮಾಡ್ತಾರೆ ಅನ್ನುವಂತಹ ಒಂದು ಸ್ಪಷ್ಟ ಚಿತ್ರಣ ಸಿಗುವಂತಹ ಸಾಧ್ಯತೆ ಇದೆ. ಪ್ರೇಮ್. ರೈಟ್ ಶ್ರೀನಿವಾಸ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಶಬೀರ್, ನೀವು ಹಾಗೆ ಸಂಪರ್ಕದಲ್ಲಿ ಇರಿ. ಡಿ ಕೆ ಶಿವಕುಮಾರ್ ಅವರ ಈ ಮೌನದ ಹಿಂದಿನ ಕಾರಣಗಳು ಏನು ಅಂತಕ್ಕಂಥದ್ದು.